ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಹುನಿರೀಕ್ಷೆಯ ಟಾಕ್ಸಿಕ್ ಸಿನಿಮಾದ ಟ್ರೇಲರ್ ಇವತ್ತು ರಿಲೀಸ್ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು AMB ಥಿಯೇಟರ್ ಸಿನಿಮಾಸ್ಗೆ ರಾಕಿಂಗ್ ಸ್ಟಾರ್ ಯಶ್ ಅಂಡ್ ಇಡೀ ಟಾಕ್ಸಿಕ್ ಚಿತ್ರತಂಡ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಅಭಿಮಾನಿಗಳ ಸಾಗರವೇ ಸೇರಿದೆ ಅಂತ ಹೇಳ್ಬೋದು. ಬೇರೆ ಕಡೆಯಿಂದ ಎಲ್ಲ ಕಡೆಯಿಂದಲೂ ಕೂಡ ರಾಕಿಂಗ್ ಸ್ಟಾರ್ ಯಶ್ ಅವರನ್ನ ನೋಡ್ಬೇಕು, ನಮ್ಮ ಕನ್ನಡದ ಹೆಮ್ಮೆಯ ಪುತ್ರರನ್ನ ನಾವು ನೋಡ್ಬೇಕು, ಅಟ್ಲೀಸ್ಟ್ ಒಂದ್ಸತಿ ನೋಡ್ಬಿಡೋಣ ಅಂತ ಹೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ದಾರೆ. ಮೇಡಮ್ ಒಂದೇ ಒಂದ್ಕಿತ ಎಂಟ್ರಿ ಮಾಡಿಸ್ಕೊಡಿ ಮೇಡಮ್, ಸಾಕು. ಒಂದೇ ಒಂದ್ಕಿತ ಕಣ್ ತುಂಬಾ ನೋಡ್ಕೊಂತೀರಿ ಮೇಡಮ್, ಸಾಕು. ಮೇಡಮ್ ನಾವು ಯಲಹಂಕದಿಂದ ಮೇಡಮ್. ನಿರೀಕ್ಷೆ ಅಂದ್ರೆ ಫುಲ್ ಎಕ್ಸೈಟೆಡ್ ಮೇಡಮ್, ಅಷ್ಟೇ. ರಾಯಚೂರಿಂದ ಬಂದಿದ್ವಿ. ರಾಯಚೂರು ಮೇಡಮ್. ನಮ್ಗೆ ಇನ್ಸ್ಪಿರೇಷನ್ ತರ ಮೇಡಮ್. ಅವ್ರ ಬೆಳವಣಿಗೆನೆ ನಮ್ಗೊಂಥರ ಇನ್ಸ್ಪಿರೇಷನ್ ತರ. ಅವ್ರ ಲೆವೆಲ್ ಯಾರು ಮ್ಯಾಚ್ ಮಾಡಕ್ ಆಗಲ್ಲ ಅಂತ ಗೊತ್ತಾಗ್ಬಿಡೈತೆ ಮೇಡಮ್. वो केजी वो एक्साइटेड है ना, फर्स्ट टाइम आ रहा है ना, आसाम से इधर इसलिए देखने के लिए आसाम से बहुत आई लव यू यस, आई एम फेवरेट हीरो. बहुत अच्छा है, मैं नहीं देखा है, ट्रेलर के लिए भी आया है. बहुत अच्छा, ऊपर से भी ऊपर. मेरा मम्मी उसका बहुत बड़ा फ्रेंड है. हिंदी आता, इंग्लिश नहीं. KGF 2 पूरा excited. I am toxic here. I am favorite hero here. Yes. Assam. Always Assam. Always. Yash Kumar, super actor. My favorite hero. Google movie, my favorite movie. Yes. Google movie. Yes. I am UP Prayagraj, Uttar Pradesh. ಟಾಕ್ಸಿಕ್ ಟ್ರೇಲರ್ ಅಂತೂ ತುಂಬಾ ಚೆನ್ನಾಗಿದೆ. ನಾವು ಬಂದಿರೋದು ಗುಲ್ಬರ್ಗ ಇಂದ, ಏನೋ ಹಾಗೆ ಬಂದಿದ್ವಿ. ಹುಡ್ದಾಗಿಂದ ನೋಡಿಲ್ಲ, ಎಷ್ಟು ಬಾಸ್ಗೆ ನೋಡಿಲ್ಲ, ನೋಡ್ಬೇಕಂತ ಬಂದಿದ್ವಿ ಅಷ್ಟೇ. ಟಾಕ್ಸಿಕ್ ಇವೆಂಟ್ ತುಂಬಾ ಖುಷಿಯಾಗಿದೆ. ಎಲ್ಲರೂ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದೀವಿ. ತುಂಬಾ ಖುಷಿಯಾಗಿದೆ. ರಾಕಿಂಗ್ ಸ್ಟಾರ್ ಯಶ್ ಅವ್ರನ್ನ ಕಾಯೋದಕ್ಕೆ ತುಂಬಾ ಜನ ವೇಟ್ ಮಾಡ್ತಾ ಇದ್ದಾರೆ. ಅಷ್ಟು ಇಂಥ ದೊಡ್ಡ ಕಲಾವಿದ, ನಮ್ಮ ಕನ್ನಡ ಇಂಡಸ್ಟ್ರಿಯ ಕಲಾವಿದ, ನಮ್ಮ ಇಂಡಸ್ಟ್ರಿ ಹೀರೋ ತುಂಬಾ ಇಷ್ಟು ಚೆನ್ನಾಗಿ ಬೆಳೆದಿದ್ದಾರೆ. ಇವತ್ತು ಇದೇ ಗಾಂಧಿನಗರದಲ್ಲಿ ಓಡಾಡಿದ್ದವರು, ಅದೇ ಮೆಜೆಸ್ಟಿಕ್ ಅಲ್ಲಿ ಬಂದು ಕೂತು ಮಲಗಿದ್ದವರು ಇವತ್ತು ಇಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ. ಎಲ್ಲರೂ ಬಂದು ನೋಡೋ ತರ ಮಾಡಿದ್ದಾರೆ. ಪೊಲೀಸ್ ಆಗಲಿ ಎಲ್ಲರೂ ಇಷ್ಟು ಸೆಕ್ಯೂರಿಟಿ ಇದೆ ಅಂತಂದ್ರೆ ಅವರ ಸಾಧನೆ ಅಷ್ಟಿಷ್ಟು ಯಾರು ಮಾಡೋಕ್ಕಾಗದೇ ಇರುವಂಥದ್ದಲ್ಲ ಮೇಡಮ್. ತುಂಬಾ ಒಳ್ಳೆ ಸಾಧನೆ ಮಾಡಿದ್ದಾರೆ. ಅದಕ್ಕೆ ತುಂಬಾ ನಮ್ಮ ಕನ್ನಡದ ನಟ, ನಮ್ಮ ನಟ ಅಂತ ತುಂಬಾ ಎಕ್ಸೈಟ್ಮೆಂಟ್ ಆಗಿದೆ. ಇದೇ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗದಂತಹ ರಾಕಿಂಗ್ ಸ್ಟಾರ್ ಯಶ್ ಒಂದೋ ಊರಿಗೆ ಹೋಗ್ಲಾ ಅಥವಾ ಇಲ್ಲೇ ಗಾಂಧಿನಗರದಲ್ಲಿ ಕಂಟಿನ್ಯೂ ಮಾಡ್ಲಾ ಅಂತ ಹೇಳಿ ಅವತ್ತು ರಾತ್ರಿ 12 ಗಂಟೆಗೆ ಮಧ್ಯರಾತ್ರಿ ಮಲಗದಂತ ಯಶ್ ಇವತ್ತು ಇಡೀ ಸಿನಿಮಾ ರಂಗವನ್ನೇ ಆಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಹೆಮ್ಮೆಯ ವಿಚಾರ.